ನಿಮ್ಗೆ ಗೊತ್ತಾ, ಇಂದಿನ ನಾಡಹಬ್ಬ ಮೈಸೂರು ದಸರಾ ಬೆಳಕು ಮತ್ತು ಸಂಸ್ಕೃತಿಯ ಹಬ್ಬ ಆಗಿದ್ದರೂ ಒಂದು ಕಾಲದಲ್ಲಿ ಇದು ಗಣರಾಜ್ಯೋತ್ಸವದ ಮಿಲಿಟರಿ ಪರೇಡ್ ತರಹದ ಸೈನ್ಯದ ಶಕ್ತಿ ತೋರಿಸುವ ಹಬ್ಬ ಆಗಿತ್ತು. ವಿಜಯನಗರ ಕಾಲದಲ್ಲಿ ಹಾಗೂ ಒಡೆಯರ್ ಅರಸರ ದಿನಗಳಲ್ಲಿ ದಸರಾ ಕೇವಲ ಭಕ್ತಿ ಮಾತ್ರವಲ್ಲ, ಶಕ್ತಿ ಪ್ರದರ್ಶನವೂ ಆಗಿತ್ತು. ಅರಸು ಬಂಗಾರದ ಸಿಂಹಾಸನದಲ್ಲಿ ಕೂತು ಸೈನಿಕರು ತಮ್ಮ ಶಕ್ತಿ ತೋರಿಸುತ್ತಿದ್ದರು. ಆಯುಧ ಪೂಜೆ ದಿನ ಕತ್ತಿ, ಗುರಾಣಿ, ಆನೆ, ಕುದುರೆ, ಪಟಾಕಿ ಎಲ್ಲವನ್ನೂ ಪೂಜಿಸುತ್ತಿದ್ದರು. ಮತ್ತು ಪ್ರಸಿದ್ಧ ಜಂಬೂ ಸವಾರಿ, ಆಗ ಅದು ಸೈನ್ಯದ ಪೆರೇಡ್ ಆಗಿ ಕುದುರೆ ದಳ, ಯೋಧರು, ಆನೆಗಳ ನಡಿಗೆ ಎಲ್ಲವೂ ಜನರಿಗೆ ತೋರಿಸುತ್ತಿದ್ದರು. ಈ ಬದಲಾವಣೆ ತುಂಬಾ ದೊಡ್ಡದು. ಸೇನೆಯ ಬದಲು ಜನಪದ ನೃತ್ಯ, ಸಂಗೀತ, ಯೋಗ, ಚಿತ್ರರಥ ಎಲ್ಲವೂ ಕಾಣಿಸುತ್ತವೆ. ಜಂಬೂ ಸವಾರಿಯ ಮುಖ್ಯ ಆಕರ್ಷಣೆ ಚಾಮುಂಡೇಶ್ವರಿ ದೇವಿಯ ಪ್ರತಿಮೆ ಬಂಗಾರದ ಅಂಬಾರಿಯೊಳಗೆ ಅಲಂಕರಿಸಿದ ಆನೆಯ ಮೇಲೆ ಕುಳಿತು ಜನರನ್ನು ಆಶೀರ್ವದಿಸುತ್ತಾಳೆ ಮತ್ತು ರಾತ್ರಿ ಹೊತ್ತು ಮೈಸೂರು ಅರಮನೆ ಬೆಳಕಿನಿಂದ ಕಂಗೊಳಿಸುತ್ತಾ ಲಕ್ಷಾಂತರ ಪ್ರವಾಸಿಗರನ್ನು ಸೆಳೆಯುತ್ತದೆ. ಹೀಗಾಗಿ ಮೈಸೂರು ದಸರಾ ಒಂದು ಕಾಲದ ರಾಜರ ಶಕ್ತಿ ಪ್ರದರ್ಶನದಿಂದ ಇಂದಿನ ಸಂಸ್ಕೃತಿ ಮತ್ತು ಏಕತಾ ಹಬ್ಬವಾಗಿ ಬೆಳೆಯಿತು. ದಸರಾ ನಮಗೆ ತೋರಿಸುವ ಪಾಠ ಏನು ಗೊತ್ತಾ? ಕಾಲ ಬದಲಾಗಬಹುದು, ಆಚರಣೆ ಬದಲಾಗಬಹುದು, ಆದರೆ ಜನರನ್ನು ಒಟ್ಟುಗೂಡಿಸುವ ಹಬ್ಬದ ಆತ್ಮ ಯಾವತ್ತೂ ಹಾಗೆ ಉಳಿಯುತ್ತದೆ.